A very good morning to one and all. So, in the previous class, I think we have started with the uh, general obligations and responsibilities of a merchant banking according to SEBI regulations. Before that, we have completed the code of conduct. Okay. Next, but the general obligations. Under Indian responsibilities, a merchant banker should follow. A code of conduct no SEBI have given. When we talk about obligations ಮತ್ತು responsibilities, ಇದನ್ನು ಯಾರು ಕೊಟ್ಟಾರ? ಸೆಬಿ ಕೊಟ್ಟಾರ. ಓಕೆ, ಎರಡು ಕೋಡ್ ಆಫ್ ಕಂಡಕ್ಟ್ ಮತ್ತು ಜನರಲ್ ಆಬ್ಲಿಗೇಷನ್ಸ್ ಯಾರು ಕೊಟ್ಟಾರ? ಸೆಬಿ. ಎರಡೊಳಗೆ ಒಂದು ಕ್ವಶನ್ ಬರ್ಬೋದು ಫಿಕ್ಸ್ ಫಾರ್ 15 ಮಾರ್ಕ್ಸ್. ಐದರ್ ಕೋಡ್ ಆಫ್ ಕಂಡಕ್ಟ್ ಬರ್ಬೋದು ಆರ್ ಜನರಲ್ ಆಬ್ಲಿಗೇಷನ್ಸ್ ಬರ್ಬೋದು. ಅಂದ್ರೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಅದಾವ a merchant banker should follow. I think first it was like code of conduct. Okay, ಫಸ್ಟ್ ಏನೈತ್ರಿ ಜನರಲ್ ಅಬ್ಲಿಗೇಷನ್, ಮರ್ಚೆಂಟ್ ಬ್ಯಾಂಕ್ ಏನಿರಬೇಕು ಆಲ್ ಕೋಡ್ ಆಫ್ ಕಂಡಕ್ಟ್ ಫಾಲೋ ಮಾಡಬೇಕು. ಏನೇನು 32 ಪಾಯಿಂಟ್ಸ್ ಅದಾವ. ಓಕೆ, ಅವ ಯಾವಾಗ ಮರ್ಚೆಂಟ್ ಬ್ಯಾಂಕರ್ ಹಿ ಶುಡ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್, ಅದು ಕೋಡ್ ಆಫ್ ಕಂಡಕ್ಟ್ ಅವ ಫಾಲೋ ಮಾಡಬೇಕು. ಓಕೆ, ಹಿ ಶುಡ್ ಬಿ ಕಂಡಕ್ಟ್ ಅ ಬಿಸ್ನೆಸ್ ಇನ್ ಪ್ರೊಫೆಷನಲ್ ಮ್ಯಾನರ್. ಓಕೆ, ಹಿ ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ದ ಕ್ಲೈಂಟ್ಸ್. ಓಕೆ, ಇದೆಲ್ಲ ಕೋಡ್ ಆಫ್ ಕಂಡಕ್ಟ್ ಏನ್ ಮಾಡಬೇಕು ಮರ್ಚೆಂಟ್ ಬ್ಯಾಂಕರ್ ಫಾಲೋ ಮಾಡಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಬರ್ತದೆ, ಅ ಮರ್ಚೆಂಟ್ ಬ್ಯಾಂಕರ್ ಶುಡ್ ನಾಟ್ ಅಸೋಸಿಯೇಟ್ ವಿತ್ ಎನಿ ಅದರ್ ಬಿಸ್ನೆಸ್ ಅದರ್ ದೆನ್ ದಟ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್ಸ್. ಓಕೆ, ಏನ್ ಮಾಡಬೇಕು ಅ ಮರ್ಚೆಂಟ್ ಬ್ಯಾಂಕರ್ ಏನ್ ಮಾಡಬೇಕು, ಮರ್ಚೆಂಟ್ ಬ್ಯಾಂಕ್ ಬಿಸ್ನೆಸ್ ಓಪನ್ ಮಾಡಬೇಕು, ಲೈಕ್ ಕನ್ಸಲ್ಟೆನ್ಸಿ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಅಡ್ವೈಸರ್ಸ್, ಇದು ಇಷ್ಟೇ ಅವ ಬಿಸ್ನೆಸ್ ಕಂಡಕ್ಟ್ ಮಾಡಬಹುದು. ಅಪಾರ್ಟ್ ಫ್ರಮ್ ದಟ್ ಸೆಕ್ಯೂರಿಟಿ ಮಾರ್ಕೆಟ್ ಒಂದು ಮಾಡಬಹುದು. ಓಕೆ, ಇದು ಯಾವಾಗ ಬಂತು ಆನ್ 1998. 1998 ಒಳಗೆ. ಬಿಫೋರ್ ದಟ್ ಏನಿತ್ತು, ಮರ್ಚೆಂಟ್ ಬ್ಯಾಂಕರ್ ಏನ್ ಮಾಡಬೇಕು, ಬೇರೆ ಬಿಸ್ನೆಸ್ ಮಾಡಬಾರ್ದು, ಲೈಕ್ ಅದರ್ ಬಿಸ್ನೆಸ್ ಓಪನ್ ಮಾಡಬಾರ್ದು. ಅವ್ನ್ ಮರ್ಚೆಂಟ್ ಬ್ಯಾಂಕಿಂಗ್ ಬಿಸ್ನೆಸ್ ಇರಬೇಕು, ಲೈಕ್ ಕನ್ಸಲ್ಟೆನ್ಸಿ ಸರ್ವಿಸ್ ಕೊಡಬೇಕು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಅಡ್ವೈಸರಿ, ಅಂಡರ್ ರೈಟಿಂಗ್ ಆಬ್ಲಿಗೇಷನ್, ಇಷ್ಟೇ ಅವ ಬಿಸ್ನೆಸ್ ಕಂಡಕ್ಟ್ ಮಾಡಬಹುದು. ಆಫ್ಟರ್ ದಟ್ ವಿತ್ ಆರ್ ಬಿ ಐ ರೆಕಮೆಂಡೇಶನ್ ಮತ್ತು ಸಮ್ ಆಕ್ಟ್ ಜೊತೆ 1998 ಒಳಗೆ ಅವ ಸೆಕ್ಯೂರಿಟಿ ಮಾರ್ಕೆಟ್ ನು ಓಪನ್ ಮಾಡಬಹುದು. ಓಕೆ, ಐ ಥಿಂಕ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಮರ್ಚೆಂಟ್ ಬ್ಯಾಂಕಿಂಗ್ ಬಿಸ್ನೆಸ್ ಓಪನ್ ಮಾಡಬಹುದು, ಬಟ್ ಅದರ ಜೊತೆ ಸೆಕ್ಯೂರಿಟಿ ಮಾರ್ಕೆಟ್ ಅಂದ್ರೆ ಸೆಕ್ಯೂರಿಟಿ ಮಾರ್ಕೆಟ್ ನು ಲೈಕ್ ಸೆಕ್ಯೂರಿಟಿ ಮಾರ್ಕೆಟ್ ಒಳಗೆ ಬಿಸ್ನೆಸ್ ಅವ ಓಪನ್ ಮಾಡಬಹುದು, ಬಟ್ ಬೇರೆ ಬಿಸ್ನೆಸ್ ಅವ ಕಂಡಕ್ಟ್ ಮಾಡಬಾರ್ದು. ನೋ ಮರ್ಚೆಂಟ್ ಬ್ಯಾಂಕರ್ ಕೆನಾಟ್ ಕಂಡಕ್ಟ್ ಅದರ್ ಬಿಸ್ನೆಸ್, ಓನ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಬಿಸ್ನೆಸ್ ಅವ ಅಷ್ಟೇ ಮಾಡಬೇಕು. ಆಫ್ಟರ್ ದಟ್ ಇನ್ ದ ಇಯರ್ 1998 ಇನ್ನೊಂದು ಮಾರ್ಕೆಟ್ ಅವ ಓಪನ್ ಮಾಡಬಹುದು, ಬಿಸ್ನೆಸ್ ಅವ ಓಪನ್ ಮಾಡಬಹುದು, ದಟ್ ಈಸ್ ಸೆಕ್ಯೂರಿಟಿ ಮಾರ್ಕೆಟ್. ಓಕೆ, ಅದರ್ ದನ್ ದಟ್ ಅನದರ್ ಆಬ್ಲಿಗೇಷನ್ಸ್ ಏನ್ ಬರ್ತಾವ, ಬುಕ್ಸ್ ಆಫ್ ಅಕೌಂಟ್ ರೆಕಾರ್ಡ್ಸ್ ಮತ್ತು ಮೇಂಟೈನ್ ಮಾಡಬೇಕು. ಬುಕ್ಸ್ ಆಫ್ ಅಕೌಂಟ್ ಒಳಗೆ ಅವ ಏನೇನು ಮೇಂಟೈನ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು ಮತ್ತು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಬೇಕು. ಓಕೆ, ಏನೇನ್ ಬುಕ್ಸ್ ಆಫ್ ಅಕೌಂಟ್ ಅವ ಮೇಂಟೈನ್ ಮಾಡಬೇಕು, ಕಾಪಿ ಆಫ್ ಬ್ಯಾಲೆನ್ಸ್ ಶೀಟ್. ಓಕೆ, ಈಚ್ ಅಕೌಂಟಿಂಗ್ ಪೀರಿಯಡ್ ಒಳಗೆ ಏನೇನ್ ಬ್ಯಾಲೆನ್ಸ್ ಶೀಟ್ ಇರ್ತಾರೆ ಅದು ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಪಿ ಅಂಡ್ ಎಲ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದು ಒಂದು ಕಾಪಿ ಮೇಂಟೈನ್ ಮಾಡಬೇಕು, ಅ ಕಾಪಿ. ಓಕೆ, ನೆಕ್ಸ್ಟ್ ಅ ಕಾಪಿ ಆಫ್ ಆಡಿಟರ್ ರಿಪೋರ್ಟ್. ಓಕೆ, ಮತ್ತು ಅ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್, ಇದು ಎಲ್ಲ ಬುಕ್ಸ್ ಅವ ಏನ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು. ಮತ್ ಡಾಕ್ಯುಮೆಂಟ್ ಒಂದು ಪ್ರಾಪರ್ ಪ್ಲೇಸ್ ಒಳಗೆ ಇರಬೇಕು. ಓಕೆ, ಒಂದು ಡಾಕ್ಯುಮೆಂಟ್ಸ್ ಏನೇನು ಇರ್ತಾವ, ಒಂದು ಮರ್ಚೆಂಟ್ ಬ್ಯಾಂಕ್ ಒಳಗೆ ಏನೇನು ಇದು ಬ್ಯಾಲೆನ್ಸ್ ಶೀಟ್, ಪಿ ಅಂಡ್ ಎಲ್ ಅಕೌಂಟ್, ಆಡಿಟರ್ ರಿಪೋರ್ಟ್ಸ್, ಸ್ಟೇಟ್ಮೆಂಟ್, ಅವ ಏನ್ ಮಾಡಬೇಕು ಒಂದು ಪ್ರಾಪರ್ ಪ್ಲೇಸ್ ಒಳಗೆ ಮೇಂಟೈನ್ ಮಾಡಬೇಕು. ಯಾವಾಗ ಫಾರ್ ಇನ್ಸ್ಪೆಕ್ಷನ್ ಬರ್ತಾರೆ ಸೆಬಿ, ಅವಾಗ ಅದು ತೋರಿಸ್ಬೇಕು ಮತ್ತು ಅವು ಇಂಟಿಮೇಟ್ ಮಾಡಬೇಕು ದ್ಯಾಟ್ ದ ಬುಕ್ಸ್ ಆರ್ ಪ್ಲೇಸ್ ಅಂಡರ್ ದಿಸ್ ಪೊಸಿಷನ್, ಅದು ತೋರಿಸ್ಬೇಕು ಹೆಂಗೆ ನಾ ಮೇಂಟೈನ್ ಮಾಡೀನಿ. ಓಕೆ, ಅವ ತೋರಿಸ್ಬೇಕು. ಓಕೆ, ಆಫ್ಟರ್ ಎವ್ರಿ ಈಚ್ ಅಕೌಂಟಿಂಗ್ ಪೀರಿಯಡ್, ಓಕೆ, ಆಫ್ಟರ್ ಈಚ್ ಅಕೌಂಟಿಂಗ್ ಪೀರಿಯಡ್ ಇದೆಲ್ಲ ಬೋರ್ಡ್ ಆಫ್ ಕಾಪೀಸ್ ಲೈಕ್ ಬ್ಯಾಲೆನ್ಸ್ ಶೀಟ್, ಪಿ ಅಂಡ್ ಎಲ್ ಅಕೌಂಟ್, ವಿ ಹ್ಯಾವ್ ಅದರ್ ಡಾಕ್ಯುಮೆಂಟ್ಸ್, ಮಿನಿಮಮ್ 5 years ರೆಕಾರ್ಡ್ ಮೇಂಟೈನ್ ಮಾಡಿ ಸೆಬಿಗ್ ಸೆಂಡ್ ಮಾಡಬೇಕು. ಓಕೆ, ಏನೈತಿ ಫಸ್ಟ್ ನಾವು ಏನ್ ಮಾಡಬೇಕು, ಮರ್ಚೆಂಟ್ ಬ್ಯಾಂಕರ್ಸ್ ಇದು ಬ್ಯಾಲೆನ್ಸ್ ಶೀಟ್, ಪಿ ಅಂಡ್ ಎಲ್ ಅಕೌಂಟ್ ಏನೇನೈತಿ ಅದು ಮಿನಿಮಮ್ 5 years ತನಕ ರೆಕಾರ್ಡ್ಸ್ ಮೇಂಟೈನ್ ಮಾಡಿ ಅದು 5 year ಸ್ಟೇಟ್ಮೆಂಟ್ ಸೆಬಿಗ್ ಕೊಡಬೇಕು. ಬ್ಯಾಲೆನ್ಸ್ ಶೀಟ್, ಪಿ ಅಂಡ್ ಎಲ್ ಅಕೌಂಟ್,
auditors report, we have financial positions, minimum 5 years, like 2020, 21 up to 25 ತನಕ 5 years ಮೊದಲಿನ 5 years, ಓಕೆ ಬಿಫೋರ್ 5 years ಏನೈತಿ 5 years ತನಕ ರಿಕಾರ್ಡ್ಸ್ ಮೇಂಟೈನ್ ಮಾಡಿ ಸೆಬಿಗೆ ಸೆಂಡ್ ಮಾಡಬೇಕು, ಒಂದೊಂದು ಕಾಪಿ ಏನೈತಿ ಸೆಬಿಗೂ ಸೆಂಡ್ ಮಾಡಬೇಕು. ಓಕೆ, ದಿಸ್ ಆರ್ ದ ಅಕೌಂಟ್ಸ್. ಓಕೆ, ನೆಕ್ಸ್ಟ್ ಸಬ್ಮಿಷನ್ ಆಫ್ ಹಾಫ್ ಇಯರ್. ಒಂದ್ ಏನ್ ಮಾಡ್ಬೇಕು, ರಿಸಲ್ಟ್ಸ್ ಹಾಫ್ ಇಯರ್ಲಿ ಸಬ್ಮಿಟ್ ಮಾಡ್ಬೇಕು, ಅಂದ್ರೆ ಅನ್ಆಡಿಟ್ ರಿಪೋರ್ಟ್ಸ್. ಓಕೆ, ಅನ್ಆಡಿಟ್ ರಿಪೋರ್ಟ್ಸ್ ಅಂದ್ರೆ ಟೂ ಆಡಿಟರ್ಸ್ ಇರ್ತಾವ, ಒಂದ್ ಇಂಟರ್ನಲ್ ಇರ್ತಾರ, ಒಂದ್ ಎಕ್ಸ್ಟರ್ನಲ್. ಓಕೆ, ಇಂಟರ್ನಲ್ ಏನಿರ್ತಾರ ಕಂಪನಿ ಹೈರ್ ಮಾಡ್ತಾರೆ. ಓಕೆ, ಇಂಟರ್ನಲ್ ಆಡಿಟ್. ಓಕೆ, ಟೂ ಆಡಿಟ್ಸ್ ಇರ್ತಾವ. I think you are studying in 6M subject auditing. Okay, two audits ಇರ್ತಾವ, ಒಂದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್. ಓಕೆ, ಇಂಟರ್ನಲ್ ಆಡಿಟ್ ಕಂಪನಿ ಹೈರ್ ಮಾಡ್ತಾರೆ, ಎಕ್ಸ್ಟರ್ನಲ್ ಆಡಿಟ್ ಹೊರಗಿಂದ ಬರ್ತಾರೆ. ಓಕೆ, ಸಬ್ಮಿಷನ್ ಆಫ್ ಹಾಫ್ ಇಯರ್ ರಿಸಲ್ಟ್ಸ್ ಒಳಗೆ ಹಾಫ್ ಇಯರ್ಲಿ ಎವ್ರಿ 6 months ವಿಚ್ ಇಸ್ ನಾಟ್ ಅಪ್ರೂವಲ್ ಬೈ ಎಕ್ಸ್ಟರ್ನಲ್ ಆಡಿಟ್. ಓಕೆ, ಆಡಿಟ್ ಎಕ್ಸ್ಟರ್ನಲ್ ಆಡಿಟ್ ಬಂದ್ ಏನ್ ಮಾಡ್ತಾನೆ, ಎಲ್ಲ ಚೆಕ್ ಮಾಡ್ತಾನೆ. ಬಿಫೋರ್ ದಟ್ ವಿ ಕ್ಯಾನ್ ಸಿ ಕಚ್ಚಾ ರಿಸಲ್ಟ್ಸ್ ಅನ್ಕೊಂಡ್ರೆ, ಕಚ್ಚಾ ರಿಸಲ್ಟ್ ವಿಚ್ ಇಸ್ ನಾಟ್ ಸ್ಟಿಲ್ ರೆಡಿ ಆಗಿಲ್ಲ ಅಂತ ರಿಸಲ್ಟ್ಸ್ ಏನ್ ಮಾಡ್ಬೇಕು, ಮರ್ಚೆಂಟ್ ಬ್ಯಾಂಕ್ ಸೆಂಡ್ ಮಾಡಬೇಕು. ಓಕೆ, ಹಾಫ್ ಇಯರ್ ಸಬ್ಮಿಷನ್ ಸೆಂಡ್ ಮಾಡಬೇಕು. ಅಂದ್ರೆ ಎವ್ರಿ ಮರ್ಚೆಂಟ್ ಬ್ಯಾಂಕರ್ ಶಾಲ್ ಫರ್ನಿಶ್ ಟು ದ ಬೋರ್ಡ್ ಹಾಫ್ ಇಯರ್ಲಿ, ಅಂದ್ರೆ ಅನ್ಆಡಿಟ್ ವಿಚ್ ಇಸ್ ನಾಟ್ ಅಪ್ರೂವ್ಡ್ ಬೈ ಎಕ್ಸ್ಟರ್ನಲ್ ಆಡಿಟರ್. ಇದು ಎಲ್ಲ ರಿಸಲ್ಟ್ಸ್ ವೆನ್ ಎವರ್ ರಿಕ್ವೈರ್ಡ್ ಬೈ ದ ಬೋರ್ಡ್ to monitor the capital by the merchant banker, maintenance of books of accounts, records and other documents. ಅಂದ್ರೆ ಹಾಫ್ ಇಯರ್ಲಿ ರಿಸಲ್ಟ್ಸ್ ಅವ ಸಬ್ಮಿಟ್ ಮಾಡಬೇಕು ಟು ದ ಮರ್ಚೆಂಟ್ ಬ್ಯಾಂಕರ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಪ್ರಿಸರ್ವಿಂಗ್ books of accounts, records and other documents. Preserve ಅಂದ್ರೆ save. Okay, preserve ಅಂದ್ರೆ we can say reserve. Okay, preserve means we can say a safe. Okay, of books of account, records and other documents. In a merchant banker shall preserve the books of account and other records and documents for minimum 5 years. Okay, a merchant banker in ಮಾಡಬೇಕು, ಎಲ್ಲ ಏನೇ ಡಾಕ್ಯುಮೆಂಟ್ಸ್ ಅದ, ರೆಕಾರ್ಡ್ಸ್ ಅದ, ಲೈಕ್ ಬ್ಯಾಲೆನ್ಸ್ ಶೀಟ್, P&L account, financial position for minimum 5 years ತನಕ ಅವ ರೆಕಾರ್ಡ್ ಮಾಡಬೇಕು. ಅಂದ್ರೆ ಅದು ಎಲ್ಲ ಬುಕ್ಸ್ ಡಾಕ್ಯುಮೆಂಟ್ಸ್ at least 5 years. Okay, like 2000 to 2005 ತನಕ 5 years ತನಕ ಏನೇನು ಬುಕ್ಸ್ ಆಫ್ ಅಕೌಂಟ್ ಅದಾವ ಅದು ಮೇಂಟೈನ್ ಮಾಡಬೇಕು. ಲೈಕ್ 2005 to 2010, 10 to 15, 15 to 20 ಇಂಥವು 5 years ತನಕ ರೆಕಾರ್ಡ್ಸ್ ಮರ್ಚೆಂಟ್ ಬ್ಯಾಂಕರ್ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಯಾವಾಗಂದ್ರೆ ಸೆಬಿ ಕೇಳಬಹುದು, ನಿಮ್ ಬುಕ್ಸ್ ಆಫ್ ಅಕೌಂಟ್ ತೋರಿಸ್ಬೇಕು, 5 years ತನಕ ಬುಕ್ಸ್ ಆಫ್ ಅಕೌಂಟ್ಸ್ ಏನೇನು ರೆಕಾರ್ಡ್ಸ್ ನೀವು ಮೇಂಟೈನ್ ಮಾಡಿರಿ ಅದು ಎಲ್ಲ ನಮ್ದು ತೋರಿಸ್ಬೇಕು, ಸೆಬಿ ಕೇಳ್ತಾರೆ. ಅದಕ್ಕೆ 5 years ತನಕ ಮೇಂಟೈನ್ ಮಾಡಬೇಕು. Next we have appointment of a lead manager. Okay, appointment of lead manager. Okay, so the first point was every merchant banker should follow the code of conduct which is given by the SEBI. Adu first regulation bartad. Second bartad, a merchant banker should associate only with the merchant banker other than the securities market. ಮರ್ಚೆಂಟ್ ಬ್ಯಾಂಕರ್ ಏನ್ ಮಾಡಬೇಕು, ಹಿ ಶುಡ್ ಓಪನ್ ಓನ್ಲಿ ಅ ಮರ್ಚೆಂಟ್ ಬ್ಯಾಂಕರ್ ಬಿಸ್ನೆಸ್ ಅಷ್ಟೇ ಮಾಡಬೇಕು. ಲೈಕ್ ಪ್ರೊವೈಡಿಂಗ್ ಕನ್ಸಲ್ಟೆನ್ಸಿ, ಅಡ್ವೈಸರಿ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಅಪಾರ್ಟ್ ಫ್ರಮ್ ದಟ್ ಸೆಕ್ಯೂರಿಟಿ ಮಾರ್ಕೆಟ್ ಬಿಸ್ನೆಸ್ನು ಅವ ಓಪನ್ ಮಾಡಬಹುದು. ಅದರೊಳಗೂ ಸೆಕ್ಯೂರಿಟೀಸ್ ಮಾರ್ಕೆಟ್ ಲೈಕ್ ಏಜೆಂಟ್, ಆಸ್ ಅ ಡೀಲರ್, ಆಸ್ ಅ ಬ್ರೋಕರ್, ಅದು ಬಿಸ್ನೆಸ್ನು ಓಪನ್ ಮಾಡಬಹುದು. ಓಕೆ, ನೆಕ್ಸ್ಟ್ ವಾಸ್ ಬುಕ್ಸ್ ಆಫ್ ಅಕೌಂಟ್ ಅವ ಮೇಂಟೈನ್ ಮಾಡಬೇಕು. ಯಾವ್ಯಾವ ಬುಕ್ಸ್ ಆಫ್ ಅಕೌಂಟ್, like balance sheet, P&L account, okay, auditors report, financial position, ಇದು ಎಲ್ಲ ರೆಕಾರ್ಡ್ ಮೇಂಟೈನ್ ಮಾಡಬೇಕು. ಓಕೆ, ಇದು ಎಲ್ಲ ಬುಕ್ಸ್ ಆಫ್ ಅಕೌಂಟ್ ಎಲ್ಲ ಮೇಂಟೈನ್ ಮಾಡಬೇಕು. ಓಕೆ, ಮತ್ ಸೆಬಿಗೂ ಹೇಳಬೇಕು ಇದನ್ನ ಡಾಕ್ಯುಮೆಂಟ್ಸ್ ಎಲ್ಲೇ ರೆಕಾರ್ಡ್ ಮಾಡೀನಿ. ಓಕೆ, ಸೆಬಿ ಅವಾಗ ಬರ್ತಾರೆ ಫಾರ್ ಎನಿ ಇನ್ಸ್ಪೆಕ್ಷನ್, ಫಾರ್ ಎನಿ ವ್ಯಾಲ್ಯೂಯೇಷನ್ ಬಂದಂದ್ರೆ ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ಬರ್ತದೆ ಪ್ರಿಸರ್ವಿಂಗ್ ಬುಕ್ಸ್ ಆಫ್ ಅಕೌಂಟ್. ಪ್ರಿಸರ್ವಿಂಗ್ ಬುಕ್ಸ್ ಆಫ್ ಅಕೌಂಟ್ ಅಂದ್ರೆ ಫಾರ್ ಮಿನಿಮಮ್ 5 years ಒಂದು ಡಾಟಾ ಅವ ರೆಕಾರ್ಡ್ ಮಾಡಬೇಕು ಮರ್ಚೆಂಟ್ ಬ್ಯಾಂಕರ್ ಫಾರ್ ಮಿನಿಮಮ್ 5 years. ಲೈಕ್ ಅಕಸ್ಮಾತ್ 2000 to 2005 ತನಕ ಎಲ್ಲ ಬ್ಯಾಲೆನ್ಸ್ ಶೀಟ್, P&L ಅಕೌಂಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಯಾವಾಗಂದ್ರೆ ಸೆಬಿ ಕೇಳ್ಬಹುದು ನಿಮ್ನೆಲ್ಲ ರೆಕಾರ್ಡ್ಸ್ ತೋರಿಸ್ರಿ. ಲೈಕ್ 2000 to 2005
5 ವರ್ಷ ಆಗ್ತದೆ. ನೆಕ್ಸ್ಟ್ 2005 to 2010 ಅಲ್ಲೇ ಒಂದು 5 ವರ್ಷ ಆಗ್ತದೆ. ಪ್ರಿಸರ್ವಿಂಗ್ ಮಾಡಬೇಕು ಅಂದ್ರೆ ಸೇವ್ ಮಾಡಬೇಕು. Okay, either in files we can save. Nowadays we can save in the computers. Okay, in electronic we can save that. Okay, PDF we can convert into anyone and we can send to them. Okay, preserving. Okay, next point ಬರ್ತಾ appointment of lead manager. Okay, merchant banker ಏನ್ ಮಾಡಬೇಕು, ಒಂದು ಲೀಡ್ ಮ್ಯಾನೇಜರ್ ಅಪಾಯಿಂಟ್ ಮಾಡಬೇಕು. ಓಕೆ, ಮತ್ ಲೀಡ್ ಮ್ಯಾನೇಜರ್ಸ್ ಅಕಸ್ಮಾತ್ ನೆಟ್ ವರ್ತ್ ಮೇಲೆ ಡಿಪೆಂಡ್ ಇರ್ತದೆ. ಓಕೆ, ಸಪೋಸ್ ಅವ್ರ ನೆಟ್ ವರ್ತ್ 5 crores ಐತಿ. ಓಕೆ, ಅಂದ್ರೆ 2 or 3 ಲೀಡ್ ಮ್ಯಾನೇಜರ್ಸ್ ಅಪಾಯಿಂಟ್ ಮಾಡಬೇಕು. ಇಫ್ ನೆಟ್ ವರ್ತ್ ಕಡಿಮೆ ಐತಿ 1 ಲೀಡ್ ಮ್ಯಾನೇಜರ್ಸ್ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಅಂದ್ರೆ ಇದನ್ನು ರೂಲ್ಸ್ ಅದಾವ, ಹಂಗೆ ಮಾಡಕ್ ಬರಲ್ಲ, ಸೆಬಿ ಕೊಟ್ಟಾರ. ಓಕೆ, ಅಕಸ್ಮಾತ್ 5 1 ಲೀಡ್ ಮ್ಯಾನೇಜರ್ಸ್ or 2 ಲೀಡ್ ಮ್ಯಾನೇಜರ್ಸ್ 3 ಲೀಡ್ ಮ್ಯಾನೇಜರ್ಸ್ ಇದು ಅಪಾಯಿಂಟ್ಮೆಂಟ್ ಮಾಡಬಹುದು. ಇದರೊಳಗೂ ಸರ್ಟನ್ ಕ್ರೈಟೇರಿಯಾ ಐತಿ. ಹೆಂಗ್ ಕ್ರೈಟೇರಿಯಾ ಐತಿ, ಡಿಪೆಂಡ್ಸ್ ಅಪಾನ್ ದ ನೆಟ್ ವರ್ತ್. ಅದು ಮರ್ಚೆಂಟ್ ಬ್ಯಾಂಕರ್ಸ್ ಎಷ್ಟು ನೆಟ್ ವರ್ತ್ ಐತಿ. ಇಫ್ ಅಕಸ್ಮಾತ್ 10 crores ಐತಿ ನೆಟ್ ವರ್ತ್ ಒನ್ ಮರ್ಚೆಂಟ್ ಬ್ಯಾಂಕರ್, ಇಫ್ 100 crores ನೆಟ್ ವರ್ತ್ ಐತಿ, ಲೈಕ್ 2 or 5 ಲೀಡ್ ಮ್ಯಾನೇಜರ್ಸ್ ಅಪಾಯಿಂಟ್ಮೆಂಟ್ ಮಾಡಬಹುದು. ಬಟ್ ಮಿನಿಮಮ್ ಒಂದು ಲೀಡ್ ಮ್ಯಾನೇಜರ್ ಇರಬೇಕು. ಮರ್ಚೆಂಟ್ ಬ್ಯಾಂಕರ್ ಒಂದು ಲೀಡ್ ಮ್ಯಾನೇಜರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕು. ಹಂಗೆ ಅಪಾಯಿಂಟ್ಮೆಂಟ್ ಮಾಡಕ್ ಬರಲ್ಲ. ಬಟ್ ಹಿ ಶುಡ್ ಹ್ಯಾವ್ ಸಮ್ ಇವನು ರಿಜಿಸ್ಟ್ರೇಷನ್ ಆಗಬೇಕು ಲೀಡ್ ಮ್ಯಾನೇಜರ್. ಓಕೆ, ಇಲ್ಲೇ ಲೀಡ್ ಮ್ಯಾನೇಜರ್ he should not have a financial qualification, but he should have a registration copy. Then only we can appoint him as a lead manager. Okay, all issue should be managed by at least one lead banker. Okay, lead merchant banker ಅಂದ್ರೆ ಮರ್ಚೆಂಟ್ ಬ್ಯಾಂಕ್ ಒಳಗೆ ಏನಾದ್ರು ಇಶ್ಯೂಸ್ ಇರ್ತಾವ, ಇವ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಇನ್ನೊಂದು ಬರ್ತದೆ ಕಂಪ್ಲೈನ್ಸ್ ಮ್ಯಾನೇಜರ್. ಅಂದ್ರೆ ಕಂಪ್ಲೈನ್ಸ್ ಮ್ಯಾನೇಜರ್ ಇನ್ವೆಸ್ಟರ್ಸ್ ಇಶ್ಯೂಸ್ ಅವ ಹ್ಯಾಂಡಲ್ ಮಾಡ್ತಾರೆ. ಇನ್ವೆಸ್ಟರ್ಸ್ ವಿ ಕ್ಯಾನ್ ಸೇ, ಕ್ಲೈಂಟ್ಸ್ ವಿ ಕ್ಯಾನ್ ಸೇ. ಹೇಳಿದೆ ಕೋಡ್ ಆಫ್ ಕಂಡಕ್ಟ್ ಒಳಗೆ ಏನಿತ್ತು, ಕಂಪ್ಲೈನ್ಸ್ ಆಫೀಸರ್. ಕಂಪ್ಲೈನ್ಸ್ ಆಫೀಸರ್ ಏನ್ ಮಾಡ್ತಾನೆ, he will solve the queries or we can say inquiries, problems. ಯಾರ್ಯಾರು ಕ್ಲೈಂಟ್ಸ್ ಇರ್ತಾರೆ, ಓಕೆ, ಯಾರ್ಯಾರು ಇನ್ವೆಸ್ಟರ್ಸ್ ಇರ್ತಾರೆ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಬಟ್ ಲೀಡ್ ಮ್ಯಾನೇಜರ್ ಏನ್ ಮಾಡ್ತಾನೆ, ಕಂಪ್ನಿ ಒಳಗೆ ಏನೇನು ಇಶ್ಯೂಸ್ ಇರ್ತಾವ, ಕಂಪ್ನಿ ಒಳಗೆ, ಓಕೆ, ಮರ್ಚೆಂಟ್ ಬ್ಯಾಂಕ್ ಒಳಗೆ ಏನೇನು ಇಶ್ಯೂಸ್ ಇರ್ತಾವ ಇವ ಹ್ಯಾಂಡಲ್ ಮಾಡ್ತಾನೆ ಲೀಡ್ ಮ್ಯಾನೇಜರ್. ಅಂಡರ್ಸ್ಟುಡ್ ಡಿಫರೆನ್ಸ್ ಬಿಟ್ವೀನ್ ಲೀಡ್ ಮ್ಯಾನೇಜರ್ ಮತ್ತು ಕಂಪ್ಲೈನ್ಸ್ ಆಫೀಸರ್ ಏನ್ ಮಾಡ್ತಾನ್ರಿ, ಕ್ಲೈಂಟ್ಸ್ ಅದಾರ, ಯಾರ್ಯಾರು ಇನ್ವೆಸ್ಟರ್ಸ್ ಅದಾರ, ಓಕೆ, ಅವ್ರದ್ದೆಲ್ಲ ಇಶ್ಯೂ ಅವ ಸಾಲ್ವ್ ಮಾಡ್ತಾನೆ ಕಂಪ್ಲೈನ್ಸ್. ಬಟ್ ಲೀಡ್ ಮ್ಯಾನೇಜರ್ ಕಂಪ್ನಿ ಒಳಗೆ ಏನೇನು ಆಗ್ಲಿಕ್ಕತ್ತಾವ, ಮರ್ಚೆಂಟ್ ಬ್ಯಾಂಕ್ ಒಳಗೆ ಏನೇನು ಇಶ್ಯೂಸ್ ಆಗ್ಲಿಕ್ಕತ್ತಾವ, ಏನೇನು ಪ್ರಾಬ್ಲಮ್ಸ್ ಆಗ್ಲಿಕ್ಕತ್ತಾವ, ಅವ ಎಲ್ಲ ಇಶ್ಯೂಸ್ ಸಾಲ್ವ್ ಮಾಡ್ತಾನೆ. ಇವೇನ್ ಮಾಡ್ತಾನೆ, ವಿತ್ ಅಗ್ರಿಮೆಂಟ್ ಅವ ಎಂಟರ್ ಆಗ್ತಾನೆ. ಓಕೆ, ಅವ ಮ್ಯೂಚುವಲ್ ರೈಟ್ಸ್ ಫಿಕ್ಸ್ ಮಾಡ್ತಾನೆ, ನನಗೆ ಎಷ್ಟು ಪ್ರಾಫಿಟ್ ಬೇಕು, ಓಕೆ, ಅವ ಫಿಕ್ಸ್ ಮಾಡ್ತಾನೆ. ಮತ್ತೊಂದು ರೆಸ್ಪಾನ್ಸಿಬಿಲಿಟೀಸ್ ಏನೇನು ಇರ್ತಾವ, ಮತ್ತು ಆಬ್ಲಿಗೇಷನ್ ಅವ ಏನೇನು ಮಾಡಬೇಕು, ದಟ್ ಆಲ್ ಅವ ಡಿಸ್ಕ್ಲೋಸ್ ಅಂದ್ರೆ ಅವೆಲ್ಲ ವರ್ಕ್ ಮಾಡಬೇಕು. ಫಸ್ಟ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ತಾನೆ. ಮರ್ಚೆಂಟ್ ಬ್ಯಾಂಕರ್ ಏನ್ ಮಾಡ್ತಾನೆ, ಅವ್ನು ಮ್ಯೂಚುವಲ್ ರೈಟ್ಸ್ ಫಿಕ್ಸ್ ಮಾಡ್ತಾನೆ. ಮ್ಯೂಚುವಲ್ ರೈಟ್ಸ್ ಅಂದ್ರೆ ನನ್ಗೆ ಎಷ್ಟು ಸ್ಯಾಲರಿ ಬೇಕು, ಎಷ್ಟು ಪ್ರಾಫಿಟ್ ಬೇಕು, ಅವೆಲ್ಲ ಫಿಕ್ಸ್ ಮಾಡ್ತಾನೆ. ಓಕೆ, ಮತ್ ಅವ್ನ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಅದಾವ ಅವ ಎಲ್ಲ ಮಾಡಬೇಕು, ತೋರಿಸ್ಬೇಕು. ಎಲ್ಲ ನಿಂದ ಇಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅದಾವ, ನಿಂದ ಇಷ್ಟು ಆಬ್ಲಿಗೇಷನ್ ಮಾಡಬೇಕು. ಮರ್ಚೆಂಟ್ ಬ್ಯಾಂಕರ್ ಹೇಳ್ತಾನೆ, ಯಾರಿಗೆ ಹೇಳ್ತಾನೆ, ಲೀಡ್ ಮ್ಯಾನೇಜರ್, ನಿಂದ ಇಷ್ಟು ಮ್ಯೂಚುವಲ್ ರೈಟ್ಸ್, ನನಗೆ ಇಷ್ಟು ಪ್ರಾಫಿಟ್ಸ್ ಕೊಡ್ತೀನಿ, ಇಷ್ಟು ಸ್ಯಾಲರಿ ಕೊಡ್ಬೋದು ಎಲ್ಲ ಹೇಳ್ತಾನೆ. ಮತ್ತೆ ನೀನ್ ಇದು ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು, ಕಂಪ್ನಿ ಒಳಗೆ ಹೆಂಗ್ ಇಶ್ಯೂಸ್ ಸಾಲ್ವ್ ಮಾಡಬೇಕು, ಓಕೆ, ಮತ್ತೆ ಆಬ್ಲಿಗೇಷನ್ ಹೆಂಗ್ ಮಾಡಬೇಕು ಕೆಲಸ, ಇವೆಲ್ಲ ಡೀಟೇಲ್ ಒಳಗೆ ಮಾಡ್ತಾನೆ. ಹಿಂಗ್ ಅಪಾಯಿಂಟ್ ಮಾಡ್ತಾರೆ ಫಾರ್ ದ ಲೀಡ್ ಮ್ಯಾನೇಜರ್. ಓಕೆ, ನೆಕ್ಸ್ಟ್ ಬರ್ತಾ ಲೀಡ್ ಮರ್ಚೆಂಟ್ ಬ್ಯಾಂಕರ್, ನಾಟ್ ಅಸೋಸಿಯೇಟ್ ವಿತ್ ಮರ್ಚೆಂಟ್ ಬ್ಯಾಂಕರ್ ವಿದೌಟ್ ರಿಜಿಸ್ಟ್ರೇಷನ್. ಓಕೆ, ಮರ್ಚೆಂಟ್ ಬ್ಯಾಂಕರ್ ಹಿಂಗೆ ಅಸೋಸಿಯೇಟ್ ಆಗಕ್ ಬರಲ್ಲ ವಿತ್ ದ ಮರ್ಚೆಂಟ್ ಬ್ಯಾಂಕರ್. ಲೀಡ್ ಮ್ಯಾನೇಜರ್ ಯಾರು ಹೇಳ್ತಾನೆ, ಅವ ಅಸೋಸಿಯೇಟ್ ಇರಬೇಕು, ಅವನಿಗೆ ಒಂದು ಸರ್ಟಿಫಿಕೇಟ್ ಇರಬೇಕು. ಓಕೆ, ಸರ್ಟಿಫಿಕೇಟ್ ಫ್ರಮ್ ಸೆಬಿ ಇರಬೇಕು, ಅವಾಗ ಅವನಿಗೆ ಅಸೋಸಿಯೇಟ್ ಆಗಕ್ ಬರ್ತದೆ. ಓಕೆ, a lead merchant banker shall not associate with any issue if the merchant banker is not holding a certificate. Okay, lead manager ಕಡೆ ಒಂದು ಸರ್ಟಿಫಿಕೇಟ್ ಇರಬೇಕು, that this much I have qualified. ಒಂದ್ ಕಡೆ ಸರ್ಟಿಫಿಕೇಟ್ ಇರ್ತದೆ. ಹೆಂಗ್ ಮರ್ಚೆಂಟ್ ಬ್ಯಾಂಕರ್ ಕಡೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರ್ತದೆ, ರಿಜಿಸ್ಟ್ರೇಷನ್ ಇನಿಷಿಯಲ್ ಇರಬೇಕು, ಪರ್ಮನೆಂಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು. ಸೇಮೇ ಲೀಡ್ ಮರ್ಚೆಂಟ್ ಬ್ಯಾಂಕರ್ ಕಡೆ ಒಂದು ಹೋಲ್ಡಿಂಗ್ ಸರ್ಟಿಫಿಕೇಟ್ ಇರಬೇಕು, ದಟ್
I have capable to hold a merchant banker. ಹಿಂಗ್ ಒಂದು ಸರ್ಟಿಫಿಕೇಟ್ ಇರಬೇಕು ವಿತ್ ದ ಲೀಡ್ ಮ್ಯಾನೇಜರ್ ಕಡೆ ಸರ್ಟಿಫಿಕೇಟ್ ಇರಬೇಕು. ಇಫ್ ಅಕಸ್ಮಾತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ he cannot hire him as a lead merchant banker. ಬಟ್ ಅವನ ಕಡೆ ಒಂದು ಸರ್ಟಿಫಿಕೇಟ್ ಇರಬೇಕು. This certificate will be given by the SEBI, Security Exchange Board of India. Next we have acquisition of shares prohibited. Under acquisition of shares prohibited, okay, like we have no merchant banker or any of its directors, partners, manager or principal shall either on their respect accounts or through, okay, or through associated or relative enter into transaction in the securities of bodies corporate on the basis of unpublished of the price sensitive information obtained by them during the course of any professional assignment either from their clients or otherwise. ನೋಡ್ರಿ acquisition of shares prohibited ಅಂದ್ರೆ ಕಂಪನಿ ಒಳಗೆ ಯಾರ ಡೈರೆಕ್ಟರ್ಸ್ ಇರ್ತಾರ, ಡೈರೆಕ್ಟರ್ಸ್ ಮೆಂಬರ್ಸ್ ಇರ್ತಾರ, ಎಂಪ್ಲಾಯೀಸ್ ಇರ್ತಾರ, they cannot purchase the shares. Okay, if akasmat a merchant banker can associate with the security markets, ಯಾವಾಗ ಅವ ಸೆಕ್ಯೂರಿಟಿ ಮಾರ್ಕೆಟ್ ಬಿಸ್ನೆಸ್ ಕಂಡಕ್ಟ್ ಮಾಡ್ತಾನ ಅವಾಗ ಮರ್ಚೆಂಟ್ ಬ್ಯಾಂಕರ್ ಒಳಗೆ ಯಾರ್ಯಾರು ಕಂಪನಿ ಒಳಗೆ ಡೈರೆಕ್ಟರ್ಸ್ ಇರ್ತಾರ, ಮೆಂಬರ್ಸ್ ಇರ್ತಾರ, ಎಂಪ್ಲಾಯೀಸ್ ಇರ್ತಾರ, ಅವ್ರದ್ದು ಏನಿರ್ತಾವ ಶೇರ್ಸ್ ಪ್ರಾಹಿಬಿಟ್ ಮಾಡ್ತಾರೆ. ದೇ ಕೆನಾಟ್ ಪರ್ಚೇಸ್ ದ ಶೇರ್ಸ್. ಐದರ್ directors, either partners, either managers, either principals cannot cannot do transactions in share market. They cannot purchase. This was the meaning of shares. Acquisition of shares prohibited. Prohibited means stop. Okay, company or share directors are members are, they cannot purchase the shares. This was about the acquisition of shares prohibited. Okay. So the next points like we have responsibilities of a lead manager. Okay, lead manager kade enen responsibilities irbeku. Okay, next submission of due in the issues adav SEBI inform ಮಾಡಬೇಕು. Okay, next appointment of compliance officer. Okay, lead manager go appointment ಮಾಡಬೇಕು. Next compliance officer go appointment ಮಾಡಬೇಕು. Compliance officer ಅಂದ್ರೆ who solve the queries issues of investors, we can say client. Lead manager andre who solve the queries within the organizations. Next information to the board. Okay, ಏನಂದ್ರೆ changes ಆಗ್ಯಾವ. Okay, inform ಮಾಡಬೇಕು every merchant banker a complete transactions. Okay, a complete information body ಕೊಡಬೇಕು to the SEBI ಕೊಡಬೇಕು, disclosure of the board. Okay, all disclosure detailed disclose ಕೊಡಬೇಕು. Next we have liability of action. ಏನಂದ್ರೆ action ತಗೋದಾರ, ಏನಂದ್ರೆ default ಆತು, any action have been taken. Okay, so the remaining point that information to the board, disclosure to the board, appointment of compliance officer, obligation of merchant banker. Next we have lead manager responsibilities. 5 to 6 point we have. I will explain into the tomorrow's class. I think hope everyone have understood what we have discussed till now. Okay, and it is a fixed question. Okay, like code of conduct point we have completed. Next, a merchant banker should conduct only a merchant banker business. Other than that, securities market no business conduct ಮಾಡಬಹುದು. Next, books of account like P&L account, balance sheet ಎಲ್ಲ ರೆಕಾರ್ಡ್ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಹಾಫ್ ಇಯರ್ಲಿ ರಿಸಲ್ಟ್ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಮಿನಿಮಮ್ 5 years ತನಕ ಬುಕ್ಸ್ ಆಫ್ ಅಕೌಂಟ್ ಪ್ರಿಸರ್ವ್ ಮಾಡಬೇಕು. ಓಕೆ, ಇನ್ನೊಂದಿತ್ತು ರಿಪೋರ್ಟ್ಸ್ ಆನ್ ಸ್ಟೆಪ್ಸ್ ಟೇಕನ್ ಆನ್ ಆಡಿಟರ್ಸ್ ರಿಪೋರ್ಟ್. ಓಕೆ, ಆಡಿಟರ್ಸ್ ರಿಪೋರ್ಟ್ ಅಂದ್ರೆ ಸ್ಟೆಪ್ಸ್ ಟೇಕನ್ ಅಂದ್ರೆ ಏನಾದ್ರೆ ಎಕ್ಸ್ಟರ್ನಲ್ ಆಡಿಟರ್ ಬಂದ್ ಏನಾರ ಚೇಂಜಸ್ ಮಾಡಂತ ವಿದಿನ್ 2 months ಮರ್ಚೆಂಟ್ ಬ್ಯಾಂಕರ್ ಚೇಂಜ್ ಮಾಡಬೇಕು. ಇದು ಪಾಯಿಂಟ್ ಹೇಳಿಲ್ಲ. ರಿಪೋರ್ಟ್ಸ್ steps taken on auditors report means every merchant banker shall within 2 months from the date of auditors report
Steps to be rectified made out by the auditor's report. Okay, ಅಂದ್ರೆ ಎವ್ರಿ ಇಯರ್ ಏನ್ ಮಾಡ್ತಾನ ಆಡಿಟರ್ ಬರ್ತಾನೆ, ಎಕ್ಸ್ಟರ್ನಲ್ ಆಡಿಟರ್ಸ್. ಅವ ಬಂದ್ ಸಮ್ ಇದು ಚೇಂಜಸ್ ಮಾಡ್ರಿ, ಅದು ಚೇಂಜಸ್ ಮಾಡಂತ ಇಮಿಡಿಯೇಟ್ಲಿ ಅ ಮರ್ಚೆಂಟ್ ಬ್ಯಾಂಕರ್ ಅದು ಮೈಂಡ್ ಸೀರಿಯಸ್ ಒಳಗೆ ತಗೋಬೇಕು. ಅವ್ನು ಯು ಶುಡ್ ಟೇಕ್ ದ ನೋಟ್ಸ್ ಆನ್ ಸೀರಿಯಸ್, ಅಂದ್ರೆ ಚೇಂಜಸ್ ಮಾಡಬೇಕು. ನೆಕ್ಸ್ಟ್ ಲೀಡ್ ಮ್ಯಾನೇಜರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕು. ಲೀಡ್ ಮ್ಯಾನೇಜರ್ ಶುಡ್ ನಾಟ್ ಅಸೋಸಿಯೇಟ್, ಅಂದ್ರೆ ರಿಜಿಸ್ಟ್ರೇಷನ್ ಮಾಡೇ ಬರಬೇಕು ಲೀಡ್ ಮ್ಯಾನೇಜರ್. ಓಕೆ, acquisition of shares prohibited means any we can say any partner, directors, employee cannot purchase the shares. So the next this point, submission information disclosures, appointment of compliance officers, liability for act in case of default. Okay, I will explain in the tomorrow's class. I think the remaining points everyone have understood. Okay.